ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಂಗನಾಥ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರೆಡ್ಡಿಂದ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮತ್ತು ಅದಕ್ಕೆ ಇಷ್ಟೇ ಐಟಮ್ಸ್ ಸಾಕು: ಬ್ರೆಡ್ಡು, ದ್ರಾಕ್ಷಿ ಗೋಡಂಬಿ ಹುರ್ಕೊಳಕ್ಕೆ, ಹಾಲು, ಸಕ್ಕರೆ. ಬ್ರೆಡ್ಡಿನ ಸೈಡಿಂದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೀಗ ಎಣ್ಣೆ ಮತ್ತು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಇಲ್ಲ ತುಪ್ಪನೂ ಹಾಕ್ಕೊಬೋದು. ನಾನು ಆಯಿಲ್ ಮತ್ತು ಬೆಣ್ಣೆನ ಹೀಟ್ ಮಾಡ್ಕೊತಿದ್ದೀನಿ. ಈಗ ಒಂದೊಂದೇ ಬ್ರೆಡ್ ಪೀಸ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಬ್ರೌನಿಷ್ ಆಗೋ ತನಕ ಕ್ಲೀನಾಗಿ ಟೋಸ್ಟ್ ಆಗಬೇಕದು. ಶಾಲೋ ಫ್ರೈನು ನಾನು ಶಾಲೋ ಫ್ರೈ ಮಾಡ್ಕೊತಿದ್ದೀನಿ. ಡೀಪ್ ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಶಾಲೋ ಫ್ರೈ ಎಲ್ಲ ಮಾಡ್ಕೊಬೋದು ಕ್ಲೀನಾಗೆ. ಈ ಬ್ರೆಡ್ನ ಫಸ್ಟಿಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎರಡು ಸೈಡು. ಈ ಥರ ಬ್ರೌನಿಷ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ನಾನೊಂದು 7-8 ಪೀಸ್ ಅಷ್ಟೇ ತೊಗೊಂಡಿರೋದು. ಇದೇ ಜಾಸ್ತಿ ಆಗಿಬಿಡುತ್ತೆ. ತುಂಬ ಬೇಕಂದರೆ 1 ಪೌಂಡ್ ಹಾಕ್ಕೊಳ್ಳಿ ಬ್ರೆಡ್ಡು. ನಾನೊಂದು 6-7 ಪೀಸಲ್ಲೇ ಒಂದು ಬೌಲ್ ಫುಲ್ಲಾಗಿದೆ. ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಮತ್ತು ಜಾಸ್ತಿ ಆಗಿ ವೇಸ್ಟ್ ಎಲ್ಲ ಬೇಡ. ನೋಡಿ ಮೆಂಬರ್ಸ್ ಮೇಲೆ. ಸಕ್ಕರೆ ಪಾಕ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು 1/2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಈಗ ಪಾಕ ಚೆನ್ನಾಗಿ ಕುದೀತಿದೆ. ಈಗ ಒಂದೊಂದೇ ಬ್ರೆಡ್ ಪೀಸ್ನ ಅದರಲ್ಲಿ ಬಿಡ್ತಾಯಿದ್ದೀನಿ. ಕ್ಲೀನಾಗಿ ಕಟ್ ಮಾಡಿ ಇಲ್ಲ ಸ್ಪೇಸ್ ಇತ್ತು ಅಂದರೆ ತುಂಬ ಹಂಗೆ ಬಿಡಿ. ಅದು ಕಟ್ಟಾಗುತ್ತೆ ನೆಂದಿದ್ದು ಅಬ್ಸರ್ವ್ ಆಗಿದ್ಮೇಲೆ ಶುಗರು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಲೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ಸಕ್ಕರೆ ಪಾಕದಲ್ಲಿ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1/2 ಕಪ್ಪಷ್ಟು ಹಾಲು ಹಾಕ್ಕೊತಿದ್ದೀನಿ. ಹಾಲು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಯುವರ್ ವಿಶ್. ಒಳ್ಳೆ ಥಿಕ್ನೆಸ್ಸು ಟೇಸ್ಟ್ ಕೊಡುತ್ತೆ. ಹಾಲಲ್ಲೀಗ ಚೆನ್ನಾಗಿ ಡ್ರೈ ಆಗೋ ತನಕ ಲೋ ಫ್ಲೇಮಲ್ಲಿ ಒಂದು 2-3 ಮಿನಿಟ್ಸ್ ಹಾಲೆಲ್ಲ ಡ್ರೈ ಆಗೋ ತನಕ ಲೋ ಫ್ಲೇಮಲ್ಲಿರಲಿ, ಮತ್ತು ಸೀದೋಗ್ಬಿಡುತ್ತೆ ಜಾಸ್ತಿ ಹೈ ಫ್ಲೇಮ್ ಇದ್ದರೆ. ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಮರಿದಲ್ಲೇ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಬೇಗ ನಾನು ತುಂಬ ಈಸಿ ಐಟಮ್ಸ್ ಹೇಳ್ಕೊಡ್ತೀನಿ. ಈಸಿ ರೆಸಿಪೀಸ್ನ ದಿಢೀರ್ ಅನ್ನಂಗೆ ಆಗೋದು ವಿತ್ ಲೆಸ್ ಐಟಮ್ಸ್ನಲ್ಲಿ. ನೋಡಿ, ಆದಷ್ಟು ಬೇಗ ಈಸಿಯಾಗಿ ಬ್ರೆಡ್ ಹಲ್ವಾ ರೆಡಿಯಾಗಿದೆ. ನಾನು ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ, ನೀವು ಟೇಸ್ಟ್ ಮಾಡಿ ಟ್ರೈ ಮಾಡಿ. ಬಿಸಿ ಐತಿ. ಸ್ವೀಟು ಗೀಟು ಸಖತ್ತಾಗಿದೆ ಕಣ. ಸಖತ್ತಾಗಿ ಬಂದಿದೆ, ನೀವು ಟ್ರೈ ಮಾಡಿ.